ಸರ್, ಈಗ 2026 ಈ ಯುವ ಪಡೆಗೆ ಹೊಳೆದ ಆ ಯೋಚನೆಗಳಿದೆಯಲ್ಲ ಸರ್, ಅದು 90ಸಲ್ಲಿ ನಿಮಗೆ ಹೊಳೆದಿತ್ತು. ನಾವು ಆ ಕಾಲಘಟ್ಟದಲ್ಲಿ ತಮ್ಮ ಸಿನಿಮಾ ನೋಡ್ಕೊಂಡು ಬಂದವರು. ಸೊ ಆಗಲೇ ನೀವು ಈಗಿನ ಜಂಜಿಯ ಥರ ಯೋಚನೆ ಮಾಡ್ತಾ ಇದ್ರಿ ಅಂತ? ಇಲ್ಲ, ಆ ಥರ ಅಲ್ಲ. ನಮಗೂ ಆ ಥರ ಇತ್ತು. ಏನು ನಮ್ಗೆ ಯಾರು ಬಂದರೆ ಏನೋ ಒಂದು ಚೇಂಜ್ ಆಗುತ್ತೆ ಅನ್ನೋ ಒಂದು ಆ ಯಂಗ್ ಏಜಲ್ಲಿ ನಮಗೂ ಇರುತ್ತಲ್ಲ. ಈಗೇನೋ ಬದಲಾವಣೆ ಆಯಿತು, ಇನ್ನೊಬ್ರು ಯಾರೋ ಬಂದರು, ಇವ್ರು ಬಂದಮೇಲೆ ಏನೋ ಮಾಡ್ಬೋದು. ಆಮೇಲೆ ಅವ್ರ ಮಾತುಗಳು ಕೇಳಿದಾಗ ಏನೋ ಒಂದು ಖುಷಿ ಆಗೋದು, ಏನೋ ಬದಲಾವಣೆ ಆಗುತ್ತೆ. ಕೊನೆಗೆ ನನಗನ್ಸಿದ್ದು ಪ್ರತಿ ಸತಿನೂ ಭ್ರಮ ನಿರಸನೆ ಆಗ್ತಾನೆ ಹೋಯ್ತು ನನಗೆ. ಏನಾಯಿತು, ಬದಲಾವಣೆ ಅಂತೂ ಆಯಿತು. ಏನು ಬದಲಾವಣೆ ಆಯಿತು ನಮ್ಮ ಜೀವನದಲ್ಲಿ? ಕರಪ್ಷನ್ ನಿಂತಿದೆಯಾ? ಏನು ರೋಡ್ಗಳೆಲ್ಲ ಚೆನ್ನಾಗಾಗಿದೆಯಾ? ಇವತ್ತು ಅದೇ ಗಾರ್ಬೇಜ್ ನೋಡ್ತೀವಿ ರೋಡ್ಗಳಲ್ಲಿ, ಇವತ್ತು ಕಿತ್ತೋಗಿರೋ ರೋಡ್ ನೋಡ್ತೀವಿ, ಇವತ್ತು ರೈತರುಗಳು ಪಾಪ ಕಷ್ಟಪಡ್ತಿರೋದು ನೋಡ್ತೀವಿ, ಆತ್ಮಹತ್ಯೆಗಳು ನೋಡ್ತೀವಿ. ಗೌರ್ಮೆಂಟ್ ಆಫೀಸ್ಗಳಲ್ಲಿ ಇವತ್ತು ಕರಪ್ಷನ್ ನಿಂತಿಲ್ಲ. ತುಂಬ ಜನ ಡೈರೆಕ್ಟಾಗಿ ಓಪನ್ ಆಗ್ತಾರೆ, ನಾವು ಓದ್ವಿ, ಕೆಲಸ ಆಗಿಲ್ಲ, ಸೊ ದುಡ್ಡು ಕೊಟ್ರೇ ಕೆಲಸ ಆಗುತ್ತೆ, ಸೊ ನಾನು ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಂಬಂದೆ, ನಾನು ಎಷ್ಟು ಅಂತ ವೆಯ್ಟ್ ಮಾಡಲಿ ಅಂತ ಯಾರೋ ಒಬ್ಬರು ವೀಡಿಯೋ ಮಾಡಿ ಹಾಕಿದ್ರು. 1 ತಿಂಗಳು 2 ತಿಂಗಳು ಎಷ್ಟು ದಿನ ಅಂತ ಕಾಯಲಿ ನನ್ನ ಕೆಲಸ ಕಾರ್ಯ ಬಿಟ್ಕೊಂಡು. ಸೊ ನನಗೆ ಒಂದು ಸತಿ ಅನ್ನಿಸ್ತು, ಇಷ್ಟು ಕೊಟ್ಟರೆ ಬೇಗ ಆಗುತ್ತೆ ಅಂತ ಕೊಟ್ಟೆ ಅಂತ. ಬೇಜಾರು ಮಾಡ್ಕೊಂಡು ಹಾಕಿದ್ರು ಒಂದು ವೀಡಿಯೋ, ಯಾವುದೋ ನೋಡಿದೆ. ಸೊ ಅವಾಗ ನನಗನ್ಸಿದ್ದು ಆ್ಯಕ್ಚುಲಿ ಏನು ಬದಲಾವಣೆಗಳಾಗ್ತಾ ಇದೆ ಇಲ್ಲಿ, ಯಾಕೆ ಆಗ್ತಾ ಇಲ್ಲ ಇದು ಬದಲಾವಣೆಗಳು? ಮೇಲ್ ಮಾತ್ರ ಬದಲಾವಣೆ ಆಗ್ತಿದೆ, ಯಾಕೆ ಕೆಳಮಟ್ಟದವರೆಗೂ ಬದಲಾವಣೆ ಆಗ್ತಿಲ್ಲ ಅನ್ನಿಸ್ದಾಗ ನನಗನ್ಸಿದ್ದು ಇಲ್ಲ, ಇಲ್ಲೇನೋ ತಪ್ಪಿದೆ ಇಲ್ಲಿ ಅಂದಾಗ ನನಗನ್ಸಿದ್ದು ರಾಜಕಾರಣ ಬಿಸ್ನೆಸ್ ಆಗೋಗಿದೆ. ಇದನ್ನು ಬದಲಾಗಬೇಕು ಅಂದರೆ ಏನು ಮಾಡಬೇಕು ಅಂತ ಅಲ್ಲೊಂದು ಸಮಸ್ಯೆ ಇದ್ದೇ ಇದೆ. ನಂತರ ಹೇಳಿದಾಗ ಎಲ್ಲ ವಿಚಿತ್ರ ಅನಿಸುತ್ತೆ, ಇದು ಹೆಂಗೆ ಸಾಧ್ಯ ಅನಿಸುತ್ತೆ. ಆ ಬದಲಾವಣೆ ಮತ್ತೆ ಜನನೇ ಮಾಡ್ಕೊಬೇಕು, ಅದು ಮಾನಸಿಕ ಬದಲಾವಣೆ ಅದಷ್ಟೇ. ನಾನು ಪ್ರಚಾರಕ್ಕೆ ಓಟ್ ಹಾಕ್ತೀನಿ ಅಂದರೆ ಮತ್ತೆ ಬದಲಾವಣೆ ಅಲ್ಲ, ನಾನು ಜಾತಿಗೆ ಓಟ್ ಹಾಕ್ತೀನಿ ಅಂದರೆ ಮತ್ತೆ ಬದಲಾವಣೆ ಅಲ್ಲ. ನಾನು ಯಾರೋ ಒಬ್ಬ ವ್ಯಕ್ತಿ ಚೆನ್ನಾಗಿ ಮಾತಾಡ್ತೀಯಾನೆ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದಾಗ ಅದನ್ನು ಒಪ್ಕೊಳ್ಳೋದು ಬದಲಾವಣೆ ಅಲ್ಲ ನನಗೆ, ನನ್ನ ಪ್ರಕಾರ. ಅಲ್ಲೊಂದು ಸ್ವಲ್ಪ ಕೂಲಂಕುಷವಾಗಿ ಪರೀಕ್ಷೆ ಮಾಡಬೇಕು ಆ್ಯಕ್ಚುಲಿ. ಹಿಂಗೆ ಹೇಳ್ತೀಯಾರ, ಅದನ್ನು ಡೀಟೇಲಾಗಿ ಹೇಳ್ತೀಯಾರ ಯಾರೋ ಒಬ್ಬರು, ಕೇಳೋ ತಾಳ್ಮೆನೂ ಇರಬೇಕು ನಮಗೆ. ಯಾರೋ ಒಬ್ಬರು ಚೇಂಜ್ ಮಾಡ್ಬಿಡ್ತೀನಿ ನಾನು ಬಂದು ಅಂದ್ಕೊಳ್ಳಿ, ಹಿಂಗೆ ಮಾಡ್ತೀಯ ಅನ್ನೋದು ಕೇಳೋ ಅಷ್ಟೇ ನಮ್ಗೆ ಗೊತ್ತಿರ್ಬೇಕು. ಅಥವಾ ಅವ್ನು ಹಿಂಗೆ ಮಾಡ್ತೀನಿ ಅಂತ ಹೇಳ್ತಿಲ್ಲ ಅಂದಾಗ ನಾನು ನಂಬಾರ್ದು ಅಲ್ವಾ? ಅಷ್ಟಾರ ನನ್ನಲ್ಲೊಂದು ಬದಲಾವಣೆ ಆಗಬೇಕು, ಆ ವ್ಯವಧಾನ ನಮ್ಮಲ್ಲಿರಬೇಕು. ಅಲ್ಲ, ಇಲ್ಲ ಅಂದರೆ ನೀವು ಹೆಂಗೆ ನಾನೇನೋ ಬದಲಾವಣೆ ಮಾಡ್ತೀನಿ ನಾನು ಹೇಳಿದ್ರೆ ನಂಬ್ತೀರಾ ನೀವು? ಈಗ ನಂಬ್ತೀರಾ? ನಾನು ಹೇಳಿದ್ರೆ ನಂಬ್ತೀರಾ ನೀವು? ಯಾರೋ ಹೊಸಬ ಬಂದಿಯಾನೆ, ಒಂದು ಹೊಸ ಪಕ್ಷ ಕಟ್ಕೊಂಡ್ಬಂದಿಯಾನೆ, ಫುಲ್ ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತೀಯಾನೆ, ಉಪೇಂದ್ರ ನಂಬೋಣ. ಯಾಕೆ ನಂಬ್ತೀರಾ ನೀವು? ಹೆಂಗೆ ನಂಬ್ತೀರಾ? ನನ್ನ ವ್ಯಕ್ತಿತ್ವ ಒಳ್ಳೆಯವನು, ನಾವು ಇಷ್ಟು ವರ್ಷ ನೋಡಿದ್ದೀವಿ ಇವ್ರನ್ನ, ಅದೆಲ್ಲ ಪ್ರಶ್ನೆ ಬರೋದೇ ಇಲ್ಲಲ್ಲ. ಈಗೇನು ಪ್ರಾಕ್ಟಿಕಲ್ ಬರಬೇಕಲ್ವಾ? ಅಪ್ಪ, ಏನು ಬದಲಾವಣೆ ಹೇಳ್ತಿದ್ದೀರಲ್ಲ ನೀವು, ಏನು ಥರ ಬದಲಾವಣೆ ಮಾಡ್ತೀರಾ? ಈಗ ಕರಪ್ಷನ್ ತೆಗಿತೀನಿ ಅಂತ ಅಂದ್ಕೊಳ್ಳಿ, ಯಾಕೆ ತೆಗಿತೀರಾ ಅಂತ ಹೇಳಬೇಕಲ್ವಾ? ಹೇಗೆ? ನಾನು ಟೆಕ್ನಾಲಜಿ ತರ್ತೀನಿ, ಇದು ತರ್ತೀನಿ, ಅದು ತರ್ತೀನಿ. ಏನೆಲ್ಲ ಟೆಕ್ನಾಲಜಿ ತರ್ಬೋದು ನೀವು, ಏನೆಲ್ಲ ಮಾಡ್ಬೋದು. ಅವನು ಈ ನಿಮ್ಮ ಎದುರುಗಡೆ ಇಸ್ಕೊಳ್ಳೋದೇ ಇಲ್ಲ. ಅಲ್ಲಿ CCTV ಇಟ್ಕೊಂಡು, ಇಲ್ಲಿ CCTV ಇದೆ, ನಾನು ಇಲ್ಲಿ ದುಡ್ಡು ಇಸ್ಕೊತೀನ? ನನಗೆ ಗೊತ್ತಿದ್ದಂಗೆ ಡಾರ್ಕ್ ರೂಮು ರೆಡಿ ಮಾಡಿಟ್ಕೊಂಡಿರ್ತಾರೆ. ಅಲ್ಲ, ಸಪ್ರೇಟಾಗಿ ಮಾಡಿರ್ತಾರಲ್ಲ. ಯಾರೋ ಒಬ್ಬ ಬಂದು ಹೇಳ್ತಾನೆ ನಿಮಗೆ, ನೋಡ್ರಿ ಅಲ್ಲಿ ಹೋದಾಗೆಲ್ಲ ಮಾತಾಡಲ್ಲ ರೀ ಅವರು, ನೀವು ಸಪ್ರೇಟಾಗಿ ನೋಡಿ ಇಲ್ಲಿ ಏನೋ ಮಾಡಿದ್ರೆ ಅಲ್ಲಿ ಒಳಗಡೆ ಹೋದಾಗ ನಿಮ್ಮ ಕೆಲಸ ಮಾಡಿಕೊಡ್ತಾರೆ, ಇಲ್ಲಾಂದರೆ ಬೇರೆ ಏನೋ ಕಾರಣ ಹೇಳ್ತಾರೆ ಅಂತಾರೆ. ಏನು ಮಾಡ್ತೀರಾ ಅದಕ್ಕೆ ಅವಾಗ? ಈಗೇನು ಬಂದಿಲ್ವಾ? ಎಷ್ಟೋ ಟೆಕ್ನಾಲಜಿ ಬಂದಿದೆ, ಎಷ್ಟೋ ನೆಟ್ಗಳು, ಏನೋ ಇಂಟರ್ನೆಟ್ಟಲ್ಲೆಲ್ಲ ಇನ್ಫಾರ್ಮೇಷನ್ಗಳಿದೆ, RTI ಇದೆ, ಅದಕ್ಕೆ ಹಾಕಿದ್ರೆ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಎಲ್ಲವೂ ಆದರೂ ಯಾಕೆ ಆಗ್ತಾ ಇಲ್ಲ ಅಲ್ಲಿ? ಎಲ್ಲವೂ ಆದರೂ ಈ ಕರಪ್ಷನ್ ಜೀವಂತವಾಗಿದೆ. ಯಾಕೆ? ಅದಕ್ಕೊಂದು ದಾರಿ ಇದೆಯಾ? ಅಂದರೆ ಅದರ ಮೂಲದ ಬೇರನ್ನು ಸುಟ್ಟು ಹಾಕೋ ಕೆಮಿಕಲ್ ಇನ್ನೂ ಯಾರು ಕಂಡುಹಿಡಿದಿಲ್ಲ. ಅದೇ ನಾನು ಹೇಳ್ತಾ ಇರೋದು. ಆ ಮೂಲನ ಸರಿ ಮಾಡೋದು ಎಲ್ಲಿ? ಫಸ್ಟ್ ಆಫ್ ಆಲ್ ನಾನು ಸರಿ ಹೋಗ್ಬೇಕು. ಅವಾಗ ನಾನು ಪಾಲಿಟಿಕ್ಸ್ನ ಬಿಸ್ನೆಸ್ ಮಾಡಬಾರ್ದು ಅಲ್ವಾ? ನಾನು ಹೇಳ್ಬೇಕು, ನೀನು ಪ್ರಚಾರ ಗೀಚಾರ ಬೇಡಪ್ಪ. ಈಗ ಒಂದು ಇದಿದೆ, ಎಲೆಕ್ಷನ್ ಮುಂಚೆ ರೋಡ್ಗಳಿರಿ, ಬನ್ನಿ ಒಂದು ಹವಾ ಕ್ರಿಯೇಟ್ ಮಾಡಿ ಅಂತ. ಹೆಂಗೆ ಹೇಳ್ತೀರಾ ನೀವು ಅದನ್ನು? ಬದಲಾವಣೆ ಬೇಕು ಅಂತೀರಾ? ನಾನು ಹೇಳ್ತಿರೋದು ಎಲೆಕ್ಷನ್ ಟೈಮಲ್ಲಿ ಬರೋದು ಮುಖ್ಯನಾ, ಎಲೆಕ್ಷನ್ ಆದಮೇಲೆ ಬರೋದು ಮುಖ್ಯನಾ? ವ್ಯಕ್ತಿ ಹೇಳಿ ನೋಡೋಣ, ಇದೊಂದಕ್ಕೆ ಆನ್ಸರ್ ಮಾಡಿ. ಎಲೆಕ್ಷನ್ ಮುಂಚೆ ಬಂದು ಓಡಾಡಬೇಕಾ ಹಳ್ಳಿಗಳಲ್ಲಿ? ಎಲೆಕ್ಷನ್ ಆದಮೇಲೆ ಹಳ್ಳಿಗಳು ಓಡಾಡಬೇಕಾ ನಾನು ಕೆಲಸ ಕೊಟ್ಟರ ಮೇಲೆ? ಇದಾರ ಗೊತ್ತಿದೆಯಾ ಹೋಗ್ಲಿ ನಮಗೆ? ಸರ್, ಈಗ ಈ ರಾಜಕಾರಣ ಅನ್ನೋದು ಒಂದು ಬಿಸ್ನೆಸ್ ಅಂತ ತಾವು ಹೇಳ್ತಾ ಇದ್ರಿ ಸರ್. ಅದೊಂದು, ಕೆಲವರು ಹೇಳ್ತಾರೆ ಅದೊಂದು ಲಹರಿ, ಕೆಲವರು ಹೇಳ್ತಾರೆ ಅದೊಂದು ಜೂಜಿದ್ದ ಹಾಗೆ. ಸರ್, ಈ ರಾಜಕಾರಣ ಅನ್ನೋ ಆ ಲಹರಿಯಿಂದ ಪ್ರಜಾಕಾರಣಕ್ಕೆ ಈ ಜನರನ್ನ, ಆ ಎಡಿಕ್ಟ್ ಆಗಿರ್ತಕ್ಕಂತಹ ಜನರನ್ನ ಹೆಂಗೆ ನಾವು ಕರ್ಕೊಂಡು ಬರೋದು ಅಂತ? ನಾನು ಹೇಳ್ಬೋದಷ್ಟೇ, ಕೊನೆಗೆ ನೀವೇ ಡಿಸೈಡ್ ಮಾಡಬೇಕು ಅದಕ್ಕೆ. ಪ್ರಜೆ ಕೇಳಿ, ಇದು ಹೆಂಗೆ ಗೊತ್ತಾ? ಫಸ್ಟ್ ಆಫ್ ಆಲ್ ನಿಮಗೆ ಬೇಕಾಗಿದೆಯಾ ಅನ್ನೋದೇ ಟೋಟಲ್ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಸುಮ್ಮನೆ ಬಾಯಲ್ಲಿ ಹೇಳ್ತಾ ಇದ್ದಾರಾ? ಎಲ್ಲರೂ ಚೆನ್ನಾಗೇ ಇದ್ದಾರೆ, ಎಲ್ಲರೂ ಆರಾಮಾಗೇ ಇದ್ದಾರೆ. ಸುಮ್ಮನೆ ಏನೋ ಒಂದು ಎಲೆಕ್ಷನ್ ಬಂದಾಗ ಏನೋ ಒಂದು ಇದು ಹೆಂಗೆ ಅಂದರೆ ಒಂದು ಇದ್ರ ಥರ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಮಾತಾಡಿ
ಆ್ಯಕ್ಚುಲಿ ಕರೆಕ್ಟಾಗಿ ಇದೆಯಾ ಕನ್ಸರ್ನ್ ಜನರಲ್ಲಿ ಅನ್ನೋದೇ ನನಗೆ ಡೌಟ್ ಆಗ್ತಾ ಇದೆ ಇವಾಗ. ಇದ್ದರೆ ಖಂಡಿತ ಪರ್ಯಾಯ ಮಾರ್ಗ ಹುಡ್ಕೊಂತಾರಲ್ವಾ. ಅಗೈನ್ ಸೇಮ್ ಥಿಂಗ್ ಕೇಳ್ತಾರ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆದಮೇಲೆ ಮತ್ತೆ ನನಗೆ ಹೇಳ್ತಾರೆ ಹೋಗ್ಲಿ ಅದನ್ನೇ ಮಾಡಿ ಅಂತ. ಸರ್ ಈಗ ಅರ್ಥ ಮಾಡ್ಕೊಳ್ಳಿ ನೀವು. ಹೌದೌದು